ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಇದೀಗ ಮಳೆ ಸಂಬಂಧಿತ ಪ್ರಮುಖ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಸ್ನೇಹಿತನನ್ನ ರಕ್ಷಿಸಲು ಹೋಗಿ ಬೈಕ್ ಸವಾರ ಹೊಳೆಯಲ್ಲಿ ಕೊಚ್ಚಿ ಹೋಗಿದ್ದಾನೆ. ಸ್ಮಶಾನ ಹೊಳೆಯಲ್ಲಿ ಸಾದರಹಳ್ಳಿ ಗ್ರಾಮದ ಯತೀಶ್ ನಾಪತ್ತೆಯಾಗಿದ್ದಾನೆ. ಬ್ಯಾರಿಕೇಡ್ ಹಾಕಿದ್ರೂ ಮುಳುಗಡೆಯಾದ ರಸ್ತೆಯಲ್ಲಿ ಬೈಕ್ ಚಲಾಯಿಸಲು ಹೋಗಿ ಬೈಕ್ ಸಮೇತ ಸ್ನೇಹಿತ ಹಳ್ಳಕ್ಕೆ ಬಿದ್ದಿದ್ದ. ಚಿಕ್ಕಮಗಳೂರು ಜಿಲ್ಲೆಯ ಸ್ಮಶಾನ ಹೊಳೆಯಲ್ಲಿ ಕೊಚ್ಚಿ ಹೋಗಿರುವ ಬೈಕ್ ಸವಾರನಿಗಾಗಿ ಶೋಧ ನಡೀತಾ ಇದೆ. ಯತೀಶ್ಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಸಖರಾಯ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿ ಅವಾಂತರ ಸೃಷ್ಟಿಸಿದೆ. ಹುನ್ನರಗಿ ಗ್ರಾಮಕ್ಕೆ ನದಿ ನೀರು ನುಗ್ಗಿದ್ದರಿಂದ 20 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಗರ್ಭಿಣಿ ಜೊತೆಗೆ 40 ಕುಟುಂಬಗಳು ಕೃಷ್ಣಾ ನದಿ ನಡುಗಡ್ಡೆಗೆ ಸಿಲುಕಿವೆ. ಹೊಲಗಬಾಳ ಗ್ರಾಮದ ಮಾಂಗ ವಸತಿ ಪ್ರದೇಶವನ್ನ ಕೃಷ್ಣಾ ನದಿ ಸುತ್ತುವರೆದಿದ್ದು ಜನ ಪರದಾಡುವಂತಾಗಿದೆ. ಅಪಾಯವನ್ನು ಲೆಕ್ಕಿಸದೆ ಗ್ರಾಮಸ್ಥರು ಓಡಾಡುತ್ತಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಂತ್ರಸ್ತರು ಮನವಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವ ಘಟಪ್ರಭಾ ನದಿ ತಟದಲ್ಲಿ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ. ಗೋಕಾಕ್ ತಾಲೂಕಿನ ದಂಡಿನ ಮಾರ್ಗ ಗ್ರಾಮದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ನೆರೆಯಿಂದ ತತ್ತರಿಸಿರೋ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದಂಡಿನ ಮಾರ್ಗದ ಗ್ರಾಮಸ್ಥರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನೀರು ಬರದಂತೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡಿ ಅಂತ ಹೇಳಿ ನೆರೆ ಸಂತ್ರಸ್ತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಬೆಳಗಾವಿ ಗೋಕಾಕ್ ತಾಲೂಕಿನ ದಂಡಿನ ಮಾರ್ಗ ಗ್ರಾಮಸ್ಥರು ನರಕ ದರ್ಶನ ಮಾಡ್ತಾ ಇದ್ದಾರೆ. ಮನೆಗೆ ನೀರು ನುಗ್ಗಿರೋದ್ರಿಂದ ಅವರಿವರನ್ನ ಬೇಡಿಕೊಳ್ಳುತ್ತಾ ಸೂರಿಗಾಗಿ ಅಲಿಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಘಟಪ್ರಭಾ ಅಬ್ಬರಕ್ಕೆ ಬೆಳಗಾವಿಯ ಗೋಕಾಕ್ ಪಟ್ಟಣದ ಗುರುವಾರಪೇಟೆ ಕೂಡ ಜಲಾವೃತಗೊಂಡಿದೆ. ರಸ್ತೆಯಲ್ಲಿ ಮೊಣಕಾಲು ಮುಳುಗುವಷ್ಟು ನೀರು ನಿಂತಿದ್ದು ಪ್ರವಾಹದಲ್ಲೇ ಬೈಕ್ಗಳನ್ನು ತಳ್ಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ನಮ್ಮ ಬದುಕು ಬೀದಿಗೆ ಬೀಳುತ್ತೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿರುವ ಅಕ್ಕಿ, ಬೇಳೆ, ಅಡುಗೆ ಸಾಮಗ್ರಿಗಳೆಲ್ಲವೂ ಕೂಡ ಪ್ರವಾಹದ ಪಾಲಾಗತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನೀರು ಬರ್ತದ್ರೆ ಎಲ್ಲ ಟೋಟಲಿ ಪೂರ್ತಿ ಲಾಸ್ ಆಗ್ತೈತ್ರಿ. ಅದ್ರ ಸಂಬಂಧ ಎಲ್ಲ ಸಾಮಾನು ಹೋಗ್ತಾವ್ರಿ. ಮೆಟ್ರೆಲ್ಲ ಸಾಮಾನು ಇರ್ತಾವಲ್ಲ ಎಲ್ಲ ನೀರ್ನಾಗ ಇವು ಆಗ್ಬಿಡ್ತಾವ್ರಿ ಪೂರ್ತಿ. ಅದ್ರ ಸಂಬಂಧ ಏನಾರ ಬೇರೆ ಕಡೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಚಲೋ ಆಗೈತ್ರಿ. ನೀರು ಬರ್ತದ್ರೆ ಘಟಪ್ರಭಾ ಅಬ್ಬರಕ್ಕೆ ಬೆಳಗಾವಿಯ ಗೋಕಾಕ್ ಪಟ್ಟಣ ಜನತೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮೊಣಕಾಲುದ್ದ ನೀರಿನಲ್ಲೇ ಜನ ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಲೋಳನೂರು ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಪರಿಣಾಮ ಗೋಕಾಕ್ನಿಂದ ಮೂಡಲಗಿ ಮತ್ತು ಅಥಣಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಘಟಪ್ರಭಾ ಅಬ್ಬರಕ್ಕೆ ಬೆಳಗಾವಿ ಗೋಕಾಕ್ನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಸದ್ಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಎಲ್ಲೆಡೆ ಭೇಟಿ ನೀಡುತ್ತಾ ಇರುವ ಪರಿಸ್ಥಿತಿಯನ್ನ ಕೂಡ ಅವಲೋಕನ ಮಾಡುತ್ತಿದ್ದಾರೆ. ಮಳೆ ಕಡಿಮೆ ಆಗ್ತಾ ಇದ್ದು 2-3 ದಿನಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವ ಉದ್ದಮ್ಮ ದೇವಿಗೂ ಜಲದಿಗ್ಬಂಧನವಾಗಿದೆ. ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿದೆ. ಸ್ವಲ್ಪ ನೀರು ಹೆಚ್ಚಾದರೂ ಗರ್ಭಗುಡಿಯೂ ಜಲಾವೃತವಾಗಲಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ದೂದ್ಗಂಗಾ ನದಿ ಉಕ್ಕಿ ಹರಿಯುತ್ತಿದೆ. ಬೆಳಗಾವಿಯ ನಿಪ್ಪಾಣಿಯಲ್ಲಿರುವ ಬಂಗಾಲಿ ಬಾಬಾ ದರ್ಗಾ 2ನೇ ಬಾರಿಗೆ ಮುಳುಗಡೆಯಾಗಿದೆ. ದರ್ಗಾದ ಒಳಗೆ 3 ಅಡಿಯಷ್ಟು ನೀರು ನಿಂತಿದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಬಂಗಾಲಿ ಬಾಬಾ ದರ್ಗಾ ಬಳಿ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. 100 ವಿದ್ಯುತ್ ಕಂಬಗಳು ಕೂಡ ಮುಳುಗಡೆಯಾಗಿವೆ. ವಿದ್ಯುತ್ ಇಲ್ಲದೆ ಸುತ್ತಮುತ್ತಲಿನ ಜನ ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಹೆಚ್ಚಳವಾಗಿದೆ. ಕೃಷ್ಣಾ ನದಿಗೆ 2,15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ನಿಪ್ಪಾಣಿ, ಚಿಕ್ಕೋಡಿ, ರಾಯಭಾಗ, ಕಾಗವಾಡ, ಅಥಣಿಯ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ 33,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹ ಭೀತಿ ಮುಂದುವರೆದಿದೆ. ಇದೇ ವೇಳೆ ಘಟಪ್ರಭಾ, ಮಲಪ್ರಭಾ ನದಿಗೆ ಅಡ್ಡಲಾಗಿ ಇರೋ 2 ಜಲಾಶಯಗಳು ಭರ್ತಿಯಾಗಿವೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಪಂಚಗಂಗಾ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಇದರಿಂದ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿರುವ ದೇವಸ್ಥಾನ ಜಲಾವೃತಗೊಂಡಿದೆ. ದೇವಾಲಯಕ್ಕೆ ಜಲ ದಿಗ್ಬಂಧನ ನಡುವೆಯೂ ಭಕ್ತರು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ದತ್ತ ಮಂದಿರ ಗರ್ಭಗುಡಿಯು ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯ ಮಾಚಕನೂರು ಐತಿಹಾಸಿಕ ಹೊಳೆಬಸವೇಶ್ವರ ದೇವಾಲಯ ಜಲಾವೃತಗೊಂಡಿದೆ. ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಮಾಚಕನೂರು ಗ್ರಾಮದ ಸೇತುವೆ ಕೂಡ ಜಲಾವೃತವಾಗಿದೆ. ಘಟಪ್ರಭಾ ನದಿ ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಢವಳೇಶ್ವರ ಗ್ರಾಮಕ್ಕೆ ನೀರು ನುಗ್ಗಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರ ಗ್ರಾಮ ಕೊಟ್ಟಿಗೆಗಳು ಜಲಾವೃತವಾಗಿವೆ. ನದಿ ದಡದ ಕಬ್ಬಿನ ಜಮೀನು ನೀರು ತುಂಬಿದೆ. ನದಿ ಕಡೆ ಹೋಗದಂತೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಮಲಪ್ರಭಾ ನದಿಯ ಅಬ್ಬರ ಜೋರಾಗಿದೆ. ಇದರಿಂದಾಗಿ ಹಳೆ ಹಾಗನೂರ ಗ್ರಾಮ ಜಲಾವೃತವಾಗಿದೆ. ನಡುಮಟ್ಟದ ನೀರಿನಲ್ಲೇ ಗ್ರಾಮಸ್ಥರು ಸಂಚಾರ ಮಾಡುತ್ತಿದ್ದು ಹೊಲಗದ್ದೆಗಳಿಗೆ ಹೋಗಲು ಪರದಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿರುವುದರಿಂದ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಮನೆ ಬಾಗಿಲಿಗೆ ಬಂದಿರುವ ನೀರು ಹೆಚ್ಚಾದರೆ ಮನೆ ಒಳಗಡೆನೂ ಕೂಡ ನೀರು ಪ್ರವೇಶಿಸಲಿದೆ. ಈಗಾಗಲೇ ನದಿ ಪಕ್ಕದ ಹೊಲಗಳು ಜಲಾವೃತವಾಗಿವೆ. ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಹಾಗನೂರು ಜಲಾವೃತಗೊಂಡಿದೆ. 100 ಎಕರೆ ಕಬ್ಬು ಬೆಳೆ ನೀರಿನಲ್ಲಿ ನಿಂತು ಹಾಳಾಗ್ತಾ ಇದೆ. ಅಲ್ಲದೆ ಕಬ್ಬಿನ ಮುಂದೆಯೇ ಬೆಳೆದಿರುವ ಸೂರ್ಯಕಾಂತಿ ಗಿಡಗಳು ಕೂಡ ಜಲಾವೃತಗೊಂಡಿವೆ. ನಾವು ಇರೋದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹಾಗನೂರು ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ವಿ. ಈಗ ಸಹಜವಾಗಿ ನೋಡ್ತಾ ಇರ್ಬೋದು, ಇದು ಮೊದಲೇದಾಗಿ ಕೆಲವೊಂದಿಷ್ಟು ಕಟ್ಟಡಗಳನ್ನು ನಾನು ತೋರಿಸ್ತೀನಿ. ಯಾಕಂದ್ರೆ ಇದು ಹಾಗನೂರು ಈಗಾಗಲೇ ಸ್ಥಳಾಂತರಗೊಂಡಿರುವಂಥ ಗ್ರಾಮ. ಮೊದಲು ಈ ಗ್ರಾಮ ಇದೇ ಸ್ಥಳದಲ್ಲಿತ್ತು. ಆ ಸಂದರ್ಭದಲ್ಲಿದ್ದಂತಹ ಕಟ್ಟಡಗಳು ಈಗಾಗಲೇ ಜಲಾವೃತವಾಗಿರುವಂಥದ್ದು. ಅದ್ರ ಜೊತೆಗೆ ಹೇಳ್ಬೇಕಂತಂದ್ರೆ ಈ ಒಂದು ಭಾಗದಲ್ಲಿರುವಂತಹ 100 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಕಬ್ಬು ಬೆಳೆ ಈಗಾಗಲೇ ನಿರಂತರವಾಗಿ ನೀರಲ್ಲಿ ನಿಂತು ಹಾಳಾಗ್ತಾ ಇದೆ. ರೈತರಿಗೆ ಅದರಿಂದ ಯಾವುದೇ ರೀತಿ ಲಾಭ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇಲ್ಲದಷ್ಟು ಮಟ್ಟಿಗೆ ನೀರು ಬಂದು ಸೇರ್ತಾ ಇದೆ. ಈಗಿನ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಾಜಿ ಶಾಸಕರಾಗಿದ್ರು. ಹಾಗಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಅಂತ ಬಾದಾಮಿ ತಾಲೂಕಿನ ಹಾಗನೂರು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಈಗ ನಾವು ಸಿದ್ದರಾಮಯ್ಯನವರು ಒತ್ತಾಯ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ, ನಮಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡೋದ್ರ ಜೊತೆಗೆ ನದಿ ಒತ್ತುವರಿಯಾಗಿರ್ತಕ್ಕಂಥ ಜಾಗವನ್ನು ಹೂಳು ತೆಗೆಸೋದ್ರ ಜೊತೆಗೆ ಆ ನದಿ ಎಷ್ಟು ಐತಿ ಮೂಲ ಮ್ಯಾಪ್ನಲ್ಲಿ ಅಷ್ಟು ನದಿಗೆ ಜಾಗ ಬಿಟ್ಟರೆ ನಮಗೆ ಈ ಸಮಸ್ಯೆ ಬರುವುದಿಲ್ಲ ಅಂತೇಳಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿ ಪ್ರವಾಹಕ್ಕೆ ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ನಾಶವಾಗಿದೆ. ಬಾದಾಮಿ ತಾಲೂಕಿನ ಹಾಗನೂರು ಗ್ರಾಮದಲ್ಲಿ ಬೆಳೆದಿದ್ದ ಈರುಳ್ಳಿ ನೀರು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಯನ್ನ ಕಳೆದುಕೊಂಡ ರೈತ ಕಣ್ಣೀರಿಡುತ್ತಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಈರುಳ್ಳಿ ಹೊಲ ನದಿಯಂತಾಗಿದೆ. ಜಲಾಹುತಿಯಾದಂತಹ ಹೊಲದಲ್ಲೇ ರೈತ ಈರುಳ್ಳಿಯನ್ನ ಕಿತ್ತು ಬುಟ್ಟಿಗೆ ತುಂಬಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ನೀರಿದೆ ಅಂದರೆ, ಈ ಹೊಲದಲ್ಲಿ ಈರುಳ್ಳಿ ಇತ್ತು ಅನ್ನೂ ಕೂಡ ಹೇಳೋಕ್ಕಾಗೋದಿಲ್ಲ. ಅಷ್ಟು ಮಟ್ಟಿಗೆ ಆ ಮುಂದಿನ ಪ್ರದೇಶದಲ್ಲಿ ನೀರು ಆವರಿಸಿಕೊಂಡಿರುವಂಥದ್ದು. ಅಂದರೆ ಈರುಳ್ಳಿಯ ಒಂದೇ ಒಂದು ಎಲೆ ಕೂಡ ಅಲ್ಲಿ ಕಾಣೋದಿಲ್ಲ. ಅಷ್ಟು ಮಟ್ಟಿಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಗೊಳ್ತಾನೆ ಸಾಗ್ತಾ ಇರುವಂಥದ್ದು. ಆದರೂ ಕೂಡ ಕೈಗೆ ಬಂದಷ್ಟಾದರೂ ಬರಲಿ ಅನ್ನೋ ಒಂದು ಆಶಾಭಾವನೆಯಿಂದ ರೈತರು ಅಲ್ಲಿರುವಂತಹ ಈರುಳ್ಳಿಯನ್ನು ಕಿತ್ತು ಬೇರೆ ಬೇರೆ ಕಡೆ ಸಾಗಿಸುವಂತಹ ಕೆಲಸವನ್ನು ಕೂಡ ಈರುಳ್ಳಿ ಬೆಳೆಗಾಗಿ ಗೊಬ್ಬರ, ಬೀಜ, ಕಳೆ ಸೇರಿದಂತೆ ಸುಮಾರು 80,000 ರೂಪಾಯಿಗೂ ಅಧಿಕ ಖರ್ಚು ಮಾಡಿದ್ವಿ. ಆದರೆ ಇಡೀ ಬೆಳೆ ನೀರು ಪಾಲಾಗಿದೆ. ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಏನು ಮಾಡೋದು, ಈ ಸಲ ಎಲ್ಲ ಲಾಸ್ ಆಗಿಬಿಡ್ತೀರಿ. ಹೊಳಿ ಬಂದು ನಮಗೆ ನೋಡ್ರಿ ಎಲ್ಲ ಈ ಥರ ನೀರೆಲ್ಲ ಗಾಡಿ ಕೊಳತು ಹೊಂಟ್ಬಿಟ್ಟವು ಸರ್. ಭಾಳ ತ್ರಾಸ ಐತಿ ಸರ್. ಈ ಸಲ ಸಮಸ್ಯೆ ಐತಿ. ನಮಗೂ ಸ್ವಲ್ಪ ರೈತರಿಗೆ ಏನಾರ ಒಂದು ಗೌರ್ಮೆಂಟಿಂದ ನಮಗೊಂದು ಪರಿಹಾರ ದಾನ ಮಾಡಿ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಸರ್. ವಿಜಯಪುರ ಜಿಲ್ಲೆಯಲ್ಲಿರುವ ಆಲಮಟ್ಟಿ ಜಲಾಶಯದ ಒಳಹರಿವು ಹಾಗೂ ಹೊರಹರಿವು ಹೆಚ್ಚಳವಾಗಿದೆ. 1,71,756 ಕ್ಯೂಸೆಕ್ನಷ್ಟು ನೀರು ಒಳಹರಿವಿದೆ. 2,48,295 ಕ್ಯೂಸೆಕ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಕೃಷ್ಣಾ ನದಿ ಪಾತ್ರದಲ್ಲಿ ವಾಸಿಸುವ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಯಾದಗಿರಿ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಕೃಷ್ಣಾ ನದಿ ತೀರದಲ್ಲಿರುವ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 2.8 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹರಿಬಿಡಲಾಗ್ತಾ ಇದೆ. ದಕ್ಷಿಣ ಕಾಶಿ ಅಂತಲೇ ಖ್ಯಾತಿ ಪಡೆದಿರುವ ಛಾಯಾ ಭಗವತಿ ದೇವಸ್ಥಾನ ಮುಳುಗಡೆಯಾಗಿದೆ. ಛಾಯಾ ಭಗವತಿ ದೇವಸ್ಥಾನ ಮುಳುಗಡೆಯಾಗಿದ್ದಕ್ಕೆ ದೇವಿಯ ಮೂರ್ತಿಯನ್ನ ಮೆಟ್ಟಿಲುಗಳ ಮೇಲಿಟ್ಟು ಅರ್ಚಕರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಭಕ್ತರು ದೂರದಿಂದಲೇ ಕೈ ಮುಗಿದು ಹೋಗ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಸುರಿತಾ ಇರುವುದರಿಂದ ಕಲಬುರಗಿಯ ಉಜ್ಜಯಿನಿ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿಗೆ 1.30 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ರಾಯಚೂರಿನಲ್ಲಿರೋ ನಾರಾಯಣಪುರ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದಾಗಿ ಜಿಲ್ಲೆಯ ಹಲವು ಸೇತುವೆಗಳು ಮುಳುಗಡೆಯಾಗಿವೆ. ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಹಂಚಿನಾಳ ಸೇತುವೆ ಮುಳುಗಡೆಯಾಗಿದೆ. ದೇವದುರ್ಗ ಕಲಬುರಗಿ ಸೇತುವೆ ಕೂಡ ಜಲಾವೃತವಾಗಿದೆ. ಮುಂಗಾರು ಮಳೆಯ ಅಬ್ಬರಕ್ಕೆ ರಾಯಚೂರಿನ ಸಿಂಧನೂರಿನ ದಾಳಿಂಬೆ ಬೆಳೆಗಾರರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹೂಡ ಗ್ರಾಮದ ದಾಳಿಂಬೆ ತೋಟಕ್ಕೆ ನೀರು ನುಗ್ಗಿ ಬೆಳೆ ರೋಗಗ್ರಸ್ತವಾಗಿದೆ. ಇದರಿಂದ ರೈತ 10 ಲಕ್ಷಕ್ಕೂ ಅಧಿಕ ನಷ್ಟವನ್ನು ಅನುಭವಿಸಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಮಾತಿಗೆ ಈ ದೃಶ್ಯವೇ ಸಾಕ್ಷಿ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ದಾಳಿಂಬೆ ಗಿಡಗಳು ರೋಗಗ್ರಸ್ತವಾಗಿವೆ. ಇದರಿಂದ ಬೇಸತ್ತ ರೈತ ಕಣ್ಣೀರು ಹಾಕುತ್ತಲೇ ದಾಳಿಂಬೆ ಗಿಡಗಳನ್ನು ಕೊಡಲಿಯಿಂದ ಕಡಿದು ಹಾಕಿದ್ದಾರೆ.
ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬೆಳೆ ಹಾಳಾಗ್ತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಒಳ್ಳೆ ಬೆಳೆ ಬಂದರೂ ಕೂಡ ಎಲ್ಲೊಂದು ಕಡೆ ಇಡೀ ಗಿಡ ರೋಗಗ್ರಸ್ತ ಆಗ್ತಾ ಇರುವಂಥದ್ದು. ಹೀಗಾಗಿ ಏನು ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆನ ಬೆಳೆದಿದ್ರು, ಆದರೆ ಕೈಗೆ ಏನು ಒಳ್ಳೆ ಫಸಲು ಬಂತು ಅಂತ ನಾವು ಖುಷಿಯಲ್ಲಿದ್ವಿ. ಆದರೆ ಎಲ್ಲೊಂದು ಕಡೆ ಮಳೆರಾಯ ಎಲ್ಲ ಖುಷಿಯನ್ನು ಕಸ್ಕೊಂಡ್ಬಿಟ್ಟ ಅನ್ನುವಂಥ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದ ರೈತ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರಿಗೆ ಸೇರಿದ್ದ ದಾಳಿಂಬೆ ತೋಟ ಹಾಳಾಗಿದೆ. 8 ಎಕರೆಯ ದಾಳಿಂಬೆ ತೋಟದ ಪೈಕಿ 2 ಎಕರೆ ಬೆಳೆ ಸಂಪೂರ್ಣ ರೋಗಗ್ರಸ್ತವಾಗಿದೆ. 200 ರೂಪಾಯಿ ಇದ್ದ ದಾಳಿಂಬೆ ರೋಗಗ್ರಸ್ತವಾದ ಹಿನ್ನೆಲೆಯಲ್ಲಿ 10 ರೂಪಾಯಿಗೆ ಖರೀದಿಸಲು ವ್ಯಾಪಾರಿಗಳು ಮುಂದಾಗಿದ್ದಾರೆ ಅಂತ ರೈತ ಅಳಲು ತೋಡ್ಕೊಂಡಿದ್ದಾರೆ. ಸುಮಾರು 8 ಎಕರೆಯಲ್ಲಿ 3 ಲಕ್ಷದ ತನಕ ಎಕರೆಗೆ ಖರ್ಚು ಮಾಡಿದ್ದೀವಿ ಸರ್. ಎಲ್ಲ ಗಿಡ ಕಟ್ ಮಾಡೋಕ್ಕೆ ಬಂತು, ಗೊಬ್ಬರ ಏರಕ್ಕೆ ಬಂತು, ಎಲ್ಲ ಸುಮಾರು ಎಲ್ಲ ಸೇರಿ ಎಕರೆಗೆ 3 ಲಕ್ಷದ ತನಕ ಖರ್ಚು ಬಂದಿದೆ ಸರ್. ಈಗ 1 ರೂಪಾಯಿ ನಾವು ಈ ಬೆಳೆ ಕೊಯ್ಯೋ ಹಂತದಲ್ಲಿ ಬಂದಿದೆ ಸರ್. ಈಗ 1 ರೂಪಾಯಿ ಲಾಭ ತನಕ ಆಗ್ತಾ ಇದೆ ಸರ್. ಇಲ್ಲಿವರೆಗೆ ಏನಿಲ್ಲ ಸರ್, ಇದು ಹಣ್ಣು ಬಂದುಬಿಟ್ಟಿದೆ ಸರ್. ಇದು ರೋಗ ಬಿದ್ದಿಲ್ಲ ಅಂದರೆ ಸುಮಾರು 200 ರೂಪಾಯಿ ಕೆಜಿ ಹೋಗುತ್ತೆ ಸರ್. ಇವತ್ತು 10 ರೂಪಾಯಿ ಕೆಜಿ ಸಮಿತಿ ನಮ್ಗೆ. ನಿರಂತರ ಮಳೆಯಿಂದಾಗಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ಕುಂದಗೋಳ, ಕಲಘಟಗಿ ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯಿಂದಾಗಿ ಹೆಸರು ಬೆಳೆ ಗಿಡದಲ್ಲೇ ಮೊಳಕೆ ಹೊಡಿತಾ ಇದೆ. ಮಳೆ ನಿಲ್ಲದೇ ಇದ್ರೆ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಉದ್ಭವಿಸಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಗಾರರು ಕೂಡ ಸಂಕಷ್ಟಕ್ಕೀಡಾಗಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಬೆಳೆದಿರುವಂತಹ 7,000 ಹೆಕ್ಟೇರ್ ಮೆಣಸಿನಕಾಯಿ ಬೆಳೆ ಕೊಳಿತಾ ಇದೆ. ನವಲಗುಂದ ತಾಲೂಕಿನ ಖನ್ನೂರು, ನಾಯಕನೂರು ಗ್ರಾಮಗಳ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆದಿರೋ ರೈತರು ನಷ್ಟ ಅನುಭವಿಸುವಂತಾಗಿದೆ. ರಾಯಚೂರಿನ ಸಿರವಾರ ತಾಲೂಕಿನಲ್ಲಿ ಮಳೆಯಿಂದಾಗಿ ರಸ್ತೆಗಳು ಹದಗೆಟ್ಟಿವೆ. ಹೀಗಾಗಿ ಲಿಂಗಸಗೂರು ರಾಯಚೂರು ಮಾರ್ಗ ಕಲ್ಪಿಸುವ ರಸ್ತೆಯಲ್ಲಿ ಭತ್ತ ನಾಟಿ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಮಹಾರಾಷ್ಟ್ರದಲ್ಲಿ ಘೋರ ದುರಂತ ನಡೆದು ಹೋಗಿದೆ. ಯವತ್ಮಾಲ್ನಲ್ಲಿ ಮಳೆಯಿಂದ ತುಂಬಿದ್ದ ಗುಂಡಿಯಲ್ಲಿ ಮುಳುಗಿ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ರೈಲ್ವೆ ಸೇತುವೆ ನಿರ್ಮಾಣಕ್ಕಾಗಿ ಅಗೆಯಲಾಗಿದ್ದ ಹಳ್ಳದಲ್ಲಿ ಈಜೋದಿಕ್ಕೆ ಹೋಗಿ ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆ ನಿಂತರೂ ಪ್ರವಾಹದ ಆರ್ಭಟ ಕಡಿಮೆಯಾಗಿಲ್ಲ. ಗಂಗಾಪುರ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಇನ್ನು ಗೋದಾವರಿ ನದಿ ಉಕ್ಕಿ ಹರಿತಾ ಇದ್ದು ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ನದಿಗಳು ಉಕ್ಕಿ ಹರಿಯುತ್ತಿವೆ. ಪ್ರವಾಹದಿಂದಾಗಿ ದೇಗುಲಗಳಿಗೆ ಜಲದಿಗ್ಬಂಧನವಾಗಿದೆ. ನದಿ ನೀರು ಉಕ್ಕಿ ಹರಿತಾ ಇರುವ ದೃಶ್ಯವೇ ಭಯಾನಕವಾಗಿದೆ. ಗುಜರಾತ್ನ ಪೋರ್ಬಂದರ್ನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮಾಧವಾಪುರ್ನ ಹೆದ್ದಾರಿಯಲ್ಲಿ ಮಳೆ ಅಧ್ವಾನವನ್ನ ಸೃಷ್ಟಿಸಿದೆ. ಹೆದ್ದಾರಿಯಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ಬರೀ ನೀರೇ ಕಾಣಸಿಗ್ತಿದೆ. ಗುಜರಾತ್ನ ಜುನಾಗಢ್ನಲ್ಲಿಯೂ ಮಳೆ ಆರ್ಭಟಕ್ಕೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಂತ್ಲಿ ತಾಲೂಕಿನ ಕನಜ ಗ್ರಾಮದಲ್ಲಿ ನೀರಿನ ಹರಿವು ಹೆಚ್ಚಿರುವುದರಿಂದ ಜನರು ಮನೆಯಲ್ಲೇ ಸಿಲುಕಿದ್ರು. ಎನ್ಡಿಆರ್ಎಫ್ ಸಿಬ್ಬಂದಿ ಮನೆಯಲ್ಲಿ ಸಿಲುಕಿದ್ದ 3-4 ಜನರನ್ನ ಬೋಟ್ನಲ್ಲಿ ಬಂದು ರಕ್ಷಿಸಿದ್ದಾರೆ. ಮುಂಗಾರು ಮಳೆಗೆ ಗುಜರಾತ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಪೋರ್ಬಂದರ್ನಲ್ಲಂತೂ ಜಲಪ್ರಳಯವೇ ಉಂಟಾಗಿದೆ. ಮಾಧವಪುರ ಖೇಡ್ನ ಸೋಮನಾಥ ಕರಾವಳಿ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದೆ. ಹೆದ್ದಾರಿಯಲ್ಲಿ ವಾಹನ ಸಂಚಾರವೂ ಕೂಡ ಬಂದ್ ಆಗಿದೆ. ಗುಜರಾತ್ನ ಪೋರ್ಬಂದರ್ನ ಸೋಮನಾಥ ಕರಾವಳಿ ಹೆದ್ದಾರಿಯಲ್ಲಿ ಮಂಡಿ ಎತ್ತರಕ್ಕೆ ನೀರು ನಿಂತಿದೆ. ಹೀಗಿದ್ರೂ ವಾಹನ ಸವಾರರು ಹೆದ್ದಾರಿಯಲ್ಲಿ ಸಂಚರಿಸುವ ಯತ್ನ ಮಾಡಿದ್ದಾರೆ. ಕಾರು ಸೇರಿದಂತೆ ಹಲವು ವಾಹನಗಳು ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿರುವ ದೃಶ್ಯ ಕಂಡುಬರುತ್ತಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆ ಗುಜರಾತ್ನ ಹಲವೆಡೆ ಅವಾಂತರಗಳ ಹೊಳೆಯನ್ನೇ ಹರಿಸಿದೆ. ದ್ವಾರಕಾ ಜಿಲ್ಲೆಯ ರಾವಲ್ ಗ್ರಾಮ ಪ್ರವಾಹದ ಭೀತಿಯಲ್ಲಿದೆ. ಎತ್ತ ನೋಡಿದ್ರೂ ಬರೀ ನೀರಷ್ಟೇ ಕಾಣಿಸ್ತಾ ಇದೆ. ರಾವಲ್ ಗ್ರಾಮದಿಂದ ಕಲ್ಯಾಣಪುರಕ್ಕೆ ಸಂಪರ್ಕಿಸುವ ರಸ್ತೆ ಬಂದ್ ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಈ ಬಾರಿ ಮುಂಗಾರು ಮಳೆ 276 ಮಂದಿಯನ್ನ ಬಲಿ ಪಡೆದಿದೆ. 145 ಮಂದಿ ಮಳೆ ಸಂಬಂಧಿತ ಅವಘಡಗಳಲ್ಲಿ ಮೃತಪಟ್ಟರೆ 135 ಜನ ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 342 ಜನ ಗಾಯಗೊಂಡಿದ್ದಾರೆ ಅಂತ ಹಿಮಾಚಲ ಪ್ರದೇಶ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ದೆಹಲಿಯಲ್ಲಿ ಯಮುನಾ ನದಿಯ ನೀರು ಅಪಾಯ ಮಟ್ಟದ ಸಮೀಪದಲ್ಲಿದೆ. ಧಾರಾಕಾರ ಮಳೆಯಿಂದಾಗಿ ಹರಿಯಾಣದ ಹಾತಿನಿಕುಂಡ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಯಮುನಾ ನದಿಗೆ ಬಿಡಲಾಗ್ತಾ ಇದೆ. ಜೊತೆಗೆ ದೆಹಲಿಯ ಸುತ್ತಮುತ್ತ ಕೂಡ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಯಮುನಾ ನದಿ ಅಪಾಯದ ಮಟ್ಟದ ಸನಿಹದಲ್ಲಿದೆ.